ಏನು ಗುಂಡಜ್ಜಿ, ಏನು ಅಡುಗೆ ಮಾಡಿದ್ದೆ ಇವತ್ತು ಭಾನುವಾರ? ಕೋಳಿ ಗಿಳಿ ಏನಂತ ತರಿಸ್ತೀಯ ಏನು? ಈ ಅಜ್ಜಂಗಂತೂ ಮರ್ಯಾದೆ ಇಲ್ಲ. ಅಲ್ಲ ಹನುಮಂತಜ್ಜ, ನೀನೇ ತರ್ಸ್ ಮಾಡ್ಸು ಮಟನ್ ಗಿಟನ್ ಉಂಬಕ್ ಬರ್ತೀನಿ ನಾನು. ಕೈಯಾಗ ₹1 ಕಾಸೆಲ್ಲ ಮಟನ್ ತರ್ತಾನೆ, ಕೋಳಿ ತರ್ಲಿ ಸಾಕು. ಹಾ ನಂತ ₹1 ಇದ್ರೆ ಬಿಡಲ್ಲ, ಎಲ್ಲ ಕಿತ್ಕೊಂಡು ಹೋಗ್ತಾಳೆ. ನೋಡಿದ್ರೆ ಹೆಂಗಂತಳ್ ನೋಡು. ಎಲ್ಲಿಗೆ ಹೋದ್ರೆ ಹನುಮಂತಜ್ಜಂದು ಮತ್ತೆ ರಂಗಜ್ಜನ್ ಮಾತ್ರ ಜಗಳ ಬಗೆಹರಿಯಲ್ಲಪ್ಪ. ಅವ್ರಿಬ್ರು ಹಂಗೆ ಹೇಳ್ರಮ್ಮಜ್ಜ. ಸದಿಕ ಗ್ಯಾಸ್ ಖಾಲಿ ಆಗೈತಿ. ಹೋಗಿ ನಂಗೆ ಸೊಂಟಾಗಲ್ಲ ಏನಾಗಲ್ಲ ಸೌದೆ ತರಕ್ಕೆ, ಹೊಲ್ತಾಗಿಂದ ತರಬೇಕು ಸೌದೆನ. ಇಲ್ಲಿ ಸೌದೆಗಳು ಸಿಗಲ್ಲ, ಹೋದ್ರೆ ತೆಂಗಿನ ಮಟ್ಟ ಅವು ಇವು ಹಾಯ್ಕೊಂಡು ಬರ್ಬೋದು. ನೀವು ತರಕ್ಕಾಗಬೇಕಲ್ಲ, ಏನಪ್ಪ ಮಾಡೋದಂತಂದು ಯೋಚನೆ ಇಟ್ಕೊಂಡಿದ್ದೀನಿ. ಈ ಹನುಮಂತಜ್ಜಂಗೆ ಕೋಳಿ ಸಾರು ಮಾಡ್ಬೇಕಂತೆ ಅತ್ತ. ನಮ್ದು ಇನ್ನೊಂದು 15 ದಿವಸ ಬರ್ಬೋದೇನ ಅಷ್ಟೇ ಗುಂಡಜ್ಜೆ, ಏನು ಮಾಡ್ಬೇಕಯ್ಯಾನ? ಅಲ್ಲ ಕಣೆ ಅಮ್ಮಣ್ಣಿ, ನಿಮ್ಮ ಮನೆಗೆ 15 ದಿವಸನ ಬತ್ತೈತಿ, ನಮ್ಮ ಮನೆಗೆ ಖಾಲಿನೇ ಆಗೈತಿ. ಬೆಳಗ್ಗೆ ಅನ್ನ ಮಾಡ್ತಿದ್ದೆ, ಕುಕ್ಕರ್ ವಿಜಿಲ್ ಕೂತು ಖಾಲಿ ಆಯ್ತು. ಒಂದೇ ವಿಜಿಲ್ಗೆ ಹೆಂಗ ಸದ್ಯ ಹಂಗೆ ಅನ್ನ ಐತಿ. ಸಾರು ಕೇಳೋಣ ಅಂತಂದು ಆ ನರ್ಸಕ್ಕರ ಮನೆಗೆ ಹೋಗಿದ್ದೆ. ಅಜ್ಜೆ ಮೊನ್ನೆ ಮಾಡಿರೋ ಸಾರು ಉಣ್ತಿದ್ದೀವಿ, ಗ್ಯಾಸ್ ಖಾಲಿ ಆದರೆ ಏನು ಮಾಡೋದು ಅಂತಂದು ಗ್ಯಾಸ್ ನೋಡಿದ್ರೆ ಬುಕ್ ಆಗ್ತಿಲ್ಲ, ಏನಿಲ್ಲ, ಏನು ಮಾಡೋಣ, ರೇಟ್ ಬೇರೆ ಜಾಸ್ತಿ ಆಗೈತೆ ಅಂತಂದು ಅವಳಂತ ಏನು ಮಾಡೋಣ ಹೇಳ. ನಾನು ಬಂದು ಉಪ್ಪು ಮೆಣಸಿಕಾಯಿ ಗೊಜ್ಜಿಸಿ ನಮ್ಮ ಚಿಂಟುಗೆ ಇಕ್ಕಿ ನಾನೊಂದಿಟ್ಟು ಉಂಡಿದ್ದೀನಿ. ಮತ್ತೆ ಎಂತ ಕಾಲ ಬಂತು. ಅಲ್ಲ, ಅಲ್ಲಿ ಎಲ್ಲೋ ಯುದ್ಧ ನಡೀತದಂತೆ, ಇವ್ರು ನೋಡಿರಿ ಎಲ್ಲ ಜಾಸ್ತಿ ಮಾಡ್ಕೊಂಡು ಕೂಕೊಂಡವ್ರಿ. 1,500 ಹಿಂಗೆಲ್ಲ ಮಾಡಿರಿ ನಮ್ಮಂತಾರೆ ಎಲ್ಲಿ ಹೋಗಿ ತರ್ಬೇಕು? ಏ ರಾಮಜ್ಜ, ಮೊದಲು ಗ್ಯಾಸ್ ಹೇಗಿತ್ತೆ, ಸೌದೆ ಒಲೆಗೆ ಬೇಸ್ಕೊಂಡು ತಿಂತಿರ್ಲಿಲ್ವೇನ? ಸೌದೆ ಒಲೆಗೆ ತಿಂದ್ರೆ ಇನ್ನೂ ಆರೋಗ್ಯ ಚೆನ್ನಾಗಿರ್ತೈತಿ. ಅದು ಹೆಂಗ ಏನೇ ಬಂದ್ರು ಕೊನೆಗೆ ಹಳೇದ ಗಟ್ಟಿ ಅಮ್ಮಂಗೆ ಸೌದೆ ಒಲೆಗೆ ಮಾಡ್ಕೊಂಡು ತಿನ್ಬೇಕು ನೋಡು. ಇವಾಗ ನಾನು ನೀನನ್ನ ಹೋಗಿ ತತ್ತೀವಿ ಸೌದೆನ. ಗುಂಡಜ್ಜಿ ಕೈಲಿ ಆತಿತ್ತು ಹೋಗಿ ತರಕಿ. ಹೇಳು ರಾಮಜ್ಜ, ಈ ಹನುಮಂತಜ್ಜಂಗೆ ಅಲ್ಲ ಅಲ್ಲ ಅಲ್ಲ, ಆ ಹುಡುಗನ್ ಕಳ್ಸು, ಒಂದೊಂದು ಎರಡು ಎಡೆಮಟ್ಟ ಇಂತ ತಕೊಂಡ್ ಬಾ ಅಂತಂದು ಹೇಳು. ಆ ಹುಡುಗ ಹೋಗ್ತೈತಿ, ಚಿಂಟು ಇಲ್ವೇ? ಆ ಹುಡುಗ ಇಲ್ಲ ಅಂದಿದ್ರೆ ಏನು ಮಾಡ್ಬೇಕಿತ್ತು? ತಂಗು ಇವತ್ತು ಕಳ್ಸಿದ್ನಿ, ಹೋಗಪ್ಪ ನಿನ್ನ ಕೈಲಾದಷ್ಟು ಸೌದೆ ತಕೊಂಡ್ ಬಾ ಅಂತ ಹೇಳಿನಿ. ಹೂನಜ್ಜಿ ಅಂತಂದು ಹೋಗೈತಿ. ಪಾಪ ಅದು ನನ್ನ ಭಂಗ ನೋಡೋಕ್ಕಾಗದೆ ಹೋಗೈತಿ. ಅದು ನೋಡಿರಿ ಈಟೈತಿ. ತಂದರೆ ಒಂದು 4-5 ಸೌದೆ ತರ್ಬೋದು ಅಷ್ಟೇ, ಜಾಸ್ತಿ ತರಕ್ಕಾಗ್ತೈತೆ ಅದ್ರ ಕೈಲಿ. ದೊಡ್ಡವಾದರೆ ಇಲ್ಲಾಂದರೆ ಸಣ್ಣವಾದರೆ ಒಂದು 2 ಸಲ ಮಾಡೋವಷ್ಟು ತತೈತೆ ಅಷ್ಟೇ. ಅದು ಜ್ಞಾನ ಬಂದು ಗಿರಾಕಿ ಚೆನ್ನಾಗಿದ್ರೆ ತತೈತಿ, ಇಲ್ಲಾಂದ್ರೆ ಇಲ್ಲ. ಅಲ್ಲ ಗುಂಡಕಯ್ಯೋ, ನಾವೇನ ಹಿಂಗೆ ಕಷ್ಟಪಡ್ತೀವಿ. ನೋಡಿದೆ ನೀಲಮ್ಮ ಐತಲ್ಲ, ನೋಡು ಒಂದಿಷ್ಟೇ ಅನ್ನ ಮಾಡ್ಕೊಂತೈತಿ ಕುಕ್ಕರಾಗೆ. ಗ್ಯಾಸ್ ಇನ್ನೂ ಮನೆ ತುಂಬ್ಸ್ಯಾರಿ. ಮಾಡ್ಕೊಂತೈತಿ. ಯಾರ ಮನೆಗನ ಬಟ್ಲು ತಗೊಂಡೋಗಿ ಆಮೇಲೆ ಸಾರು ಕೊಡೆ ಅಂತಂದು ಅವ್ರ ಮನ್ ತಗೊಂದಿನ ಇವ್ರ ಮನ್ ತಗೊಂದಿನ. ನಮ್ಗೆ ಒಂದಿನಕ್ಕೂ ಸಾರು ಮಾಡಿರೋದು ನೋಡಿಲ್ಲ. ಗ್ಯಾಸ್ ರೇಟ್ ಜಾಸ್ತಿ ಆದಾಗಿಂದ ಬುಕ್ ಆಗಲ್ಲ, ಏನು ಮಾಡೋದು ಅಂತಂದ್ಬಿಟ್ಟು ವಹಿಸ್ಕೊಂಬಂದ್ಬಿಟ್ಟು ಈಟಿಟಿ ಕುಕ್ಕೇನು ತಿಂತೈತಿ, ಇಲ್ಲಾಂದ್ರೆ ಇಷ್ಟಿಷ್ಟ ಹಂಗೆ ಬ್ಯಾವ್ ಮಾಡ್ಕೊಂಡು ಸುಮ್ಮನೆ ತಿಂತಾಳೆ. ಸಾರೇ ಮಾಡಲ್ಲ ಗೊತ್ತಿ. ಅಯ್ಯೋ ಬಿಡ್ರಂಗಮ್ಮ, ಅವಳು ಹೋಗ್ತಾಳಂತಂದು ನಾವು ಹೋಗಕ್ಕಾಗ್ತೈತಿ. ನನ್ಗೆ ಇವತ್ತು ನಾಚಿಕೆ ಆದಂಗೆ ಆಗ್ತಾಯಿ ಹೋಗಿ ಕೇಳಕ್ ಹೋಗಿ. ಅಯ್ಯ ಗುಂಡಜ್ಜಿ, ಗ್ಯಾಸ್ಗಳು ಇರ್ತವೆ. ಈ ನನ್ನ ಮಕ್ಕಳದೇ ಅರ್ಧ ಕಳ್ಳಾಟ, ಇನ್ನೂ ರೇಟ್ ಜಾಸ್ತಿ ಆಗ್ತೈತೆನ, ಇನ್ನೂ ದುಡ್ಡು ಜಾಸ್ತಿ ಬರ್ತೈತೆ ಅಂದ್ಬಿಟ್ಟು ಈ ಗ್ಯಾಸ್ನವರೆಲ್ಲ ಏನು ಮಾಡ್ತಾರ ಅಂದರೆ ತಂದು ಸಿಕ್ಕೆಂತಾರೆ. ಅವಾಗ ಅದೇ ಈರುಳ್ಳಿ ರೇಟ್ ಆದಾಗ ಮಾರ್ದಂಗೆ ಹಂಗೆ ಗೋಡನ್ನ ಇಕ್ಕೊಂಡು ಆಮೇಲೆ ರೇಟ್ ಆದಾಗ ಮಾರೋಣ ಅಂತಂದು ಸ್ಕೆಚ್ ಹಾಕ್ಯಂತಾರಲ್ಲ, ಹಂಗೆ ಇವ್ರು ಗ್ಯಾಸ್ನವರು ಹಂಗೇನೆ ರೇಟ್ ಇನ್ನೂ ಜಾಸ್ತಿ ಆಗ್ತೈತೆ, ರೇಟ್ ಜಾಸ್ತಿ ಆಗ್ತೈತೆ ಅಂತ ದುಡ್ಡಿನ ಆಸೆಗೆ ಇದ್ರೂ ಕೊಡಲ್ಲ. ಅದೇನೋ ಒಪ್ಕೆ ಮಾತಿ. ಅಲ್ಲ ಹಿಂಗಾದ್ರೆ ಹೆಂಗೆ, ಏನು ಮಾಡೋದು ರಾಮ? ಅಲ್ಲ ನಾವು ಹಳ್ಳಿಯರನ ಬಿಡು, ಅಕಸ್ಮಾತ್ ಗ್ಯಾಸ್ ಇಲ್ಲ ಅಂದರೆ ಎಡಮಟ್ಟೆನ ಕೂರಂಬಳೆನ ಇಲ್ಲ ಬೇಲಿಸೋದೇನ ಯಾತವ ಅಂತಂದಿಕ್ಕಿ ಅಡುಗೆ ಮಾಡ್ಕೊಂಡು ಅನ್ನನ ಇಟ್ಟು ಏನೋ ಬೇಯಿಸ್ಕೊಂಡು ತಿಂತೀವಿ ಅನ್ಕ. ಪಾಪ ಸಿಟಿಗಿರೋರು ಏನು ಮಾಡ್ಬೇಕು ಹೇಳ್ರಿ? ಮತ್ತೆ ಅವರು ಏನು ಮಾಡ್ಬೇಕು ರಾಮ? ಏನೋ ಗ್ಯಾಸ್ ಖಾಲಿಯಾಗಿ ಬುಕ್ ಆಗ್ದಂಗಿದ್ರೆ ಹೋಟ್ಲಾಗ ಎಷ್ಟು ಅಂತ ತಿಮ್ಮಕ್ಕಾಗ್ತೈತಿ. ಇವಾಗ ನಮ್ಮ ಹುಡುಗಿ ಹೇಳ್ತಿತ್ತು, ಹೋಟ್ಲು ಬೇರೆ ಎಲ್ಲ ಮುಚ್ಚುತ್ತಾರಂತೆ ಬೆಂಗಳೂರಾಗಿ, ಯಾವ್ದವನಂತ ತಕ್ಕಂತಾರಂತೆ. ಆದ್ರಾಗೂ ದಿನ ದುಡ್ಡು ಕೊಟ್ಟು ಹೋಟ್ಲಾಗ ತಿಮ್ಮಕ್ಕಾಗ್ತೈತಿ. ನಮ್ಮ ಹುಡುಗಿನೂ ಹೇಳ್ತೈತಿ, ಅಮ್ಮ ನಮ್ದು 1 ತಿಂಗಳು ಬರ್ತೈತೆ ಅಷ್ಟೇ, ಗ್ಯಾಸು ಬುಕ್ ಮಾಡ್ತಿದ್ದೀವಿ, ಯಾಕೆ ಆಗ್ತಿಲ್ಲ ಅಂತಂದು. ನಾನು ಹೇಳ್ದೀನಿ, ಅಮ್ಮನಿ ಕೆಲಸ ಬೇಕಾದ್ರೆ ಹೋಗಿರಂತೆ, ಹಂಗೆ ನಂಗೆ ಗ್ಯಾಸ್ ಖಾಲಿ ಆದರೆ ಊರಿಗೆ ಬರ್ರಿ ಅಂತ ಹೇಳ್ದೀನಿ. ಏನು ಮಾಡ್ತಾರೆ ಪಾಪ, ಗ್ಯಾಸು ಬುಕ್ ಆದರೆ ಮಾಡ್ಕೊಂಡು ತಿನ್ಲಿ, ಇಲ್ಲಾಂದ್ರೆ ಇನ್ನೇನು ಮಾಡೋಕ್ಕಾಗ್ತೈತಿ, ಬರಲಿ ಮನೆಗೆ ಅಷ್ಟೇ. ಹೇಳತ್ತ ಸಿಟಿಗಿರೋದೇ ಹಿಂಸೆ. ಇನ್ನು ನಮ್ಮ ಹುಡುಗ ಬರಲಿಲ್ಲ, ಏನು ಮಾಡ್ದೈತೆ ಏನೋ. ಹಿಂಗೆ ಆದರೆ ಮುಂದೆ ಜೀವನ ಹೆಂಗೋ. ಎಣ್ಣೆ ನೋಡಿದ್ರೆ ₹190 ಆಗೈತಿ, ಗೋಲ್ಡ್ ವಿನ್ನರ್ ಎಣ್ಣೆ. ಮತ್ತೀಗ ಅಕ್ಕಿ ರೇಟ್ ಜಾಸ್ತಿ, ಹಸಿಟ್ಟು ರೇಟ್ ಜಾಸ್ತಿ.